ಇದೆ. ಇಸ್ಲಾಮಾಬಾದ್ ವಾಯು ನೆಲೆಗೆ ಅಪ್ಪಳಿಸಿದೆ ಕ್ಷಿಪಣಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಅಲ್ಲಿಯೇ ಬೃಹತ್ ಸ್ಫೋಟ ಸಂಭವಿಸಿದೆ ಅನ್ನೋದರ ಮಾಹಿತಿ ಇದೆ. ಪಾಪಿ ಪಾಕ್ಗೆ ಅತಿ ದೊಡ್ಡ ಹೊಡೆತ ಇದು. ಹೊಡೆತದ ಮೇಲೆ ಹೊಡಿತಾ ಇದು. ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯೇ ಸಂಪೂರ್ಣ ವಿಫಲವಾಗಿದೆ. ಕಾರಣ ರಕ್ಷಣಾ ವ್ಯವಸ್ಥೆಯ ನೆಲೆಗಳನ್ನೇ ಧ್ವಂಸ ಮಾಡಲಾಗಿದೆ. ಇಸ್ಲಾಮಾಬಾದ್ ವಾಯು ನೆಲೆ ಸಂಪೂರ್ಣ ಭಸ್ಮವಾಗಿದೆ. ಬೃಹತ್ ಸ್ಫೋಟದಿಂದ ಕಂಗೆಟ್ಟಿದೆ ಸದ್ಯ ಪಾಕಿಸ್ತಾನ. ಇಸ್ಲಾಮಾಬಾದ್ ವಾಯು ನೆಲೆ ಅಲ್ಲಿ ಕ್ಷಿಪಣಿ ಅಪ್ಪಳಿಸುವ ಮೂಲಕ ಇಡೀ ನೆಲೆಯನ್ನ ಧ್ವಂಸ ಮಾಡಲಾಗಿದೆ. ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್. ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಭಾರತ ಯಾವತ್ತೂ ಕೂಡ ಇಸ್ಲಾಮಾಬಾದ್ ಮೇಲೆ ನೇರ ಅಟ್ಯಾಕ್ ಮಾಡಿರಲಿಲ್ಲ 75 ವರ್ಷಗಳಲ್ಲಿ. ಈಗ 75 ವರ್ಷಗಳ ನಂತರ ನೇರವಾಗಿ ಪಾಕಿಸ್ತಾನದ ರಾಜಧಾನಿಗೆ ಭಾರತೀಯ ಸೇನೆ ನುಗ್ಗಿದೆ. ಆ ಮೂಲಕ ಅಲ್ಲಿನ ರಕ್ಷಣಾ ವ್ಯವಸ್ಥೆಯನ್ನ ಧ್ವಂಸ ಮಾಡುವಂತಹ ವಿಚಾರಕ್ಕೆ ಭಾರತೀಯ ಸೇನೆ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಇದು ಅರ್ಗಿಸ್ಕೊಳ್ಳಕ್ಕಾಗಲ್ಲ ಪಾಕಿಸ್ತಾನಕ್ಕೆ. ಕಾರಣ ಪಾಕಿಸ್ತಾನದ ಮಟ್ಟಿಗೆ ಅತಿ ದೊಡ್ಡ ನೆಲೆ, ಸುರಕ್ಷಿತ ಪ್ರದೇಶ, ಪಾಕಿಸ್ತಾನದ ರಾಜಧಾನಿ, ರಕ್ಷಣಾ ವ್ಯವಸ್ಥೆಯ ನೆಲೆಗಳಿರುವಂತಹ ಇಸ್ಲಾಮಾಬಾದ್, ಅದನ್ನ ಧ್ವಂಸ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈಗ ನೋಡಿ, ಪಾಕಿಸ್ತಾನ ಬೇರೆ ದಾರಿಯನ್ನ ಕಂಡುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿದೆ. ಈಗ ವಿಶ್ವದ ಮುಂದೆ ಕಣ್ಣೀರು ಹಾಕುವಂತಹ ಕುತಂತ್ರದ ಪ್ಲಾನ್ ಅದು. ಬೇರೆ ಏನೂ ಕೂಡ ಮಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ಕಾರಣ ಅದರ ರಕ್ಷಣಾ ವ್ಯವಸ್ಥೆ ಕಂಪ್ಲೀಟ್ ಆಗಿ ಧ್ವಂಸ ಆಗಿರೋದ್ರಿಂದ ಈಗ ಸುರಕ್ಷಿತ ಪ್ರದೇಶ ಅಂತ ಹುಡುಕಬೇಕು ಪಾಕಿಸ್ತಾನದಲ್ಲಿ. ಎಲ್ಲಿದ್ರೆ ಸೇಫ್ ಆಗಿರ್ತೀವಿ ಅಂತ ಆ ದೇಶದ ಪ್ರಧಾನಿಯಿಂದ ಹಿಡ್ಕೊಂಡು, ಸೇನೆಯ ಮುಖ್ಯಸ್ಥರಿಂದ ಹಿಡ್ಕೊಂಡು, ಅಲ್ಲಿನ ಜನನಾಯಕರನ್ನ ಹಿಡ್ಕೊಂಡು ಸ್ಥಳಗಳನ್ನ ಹುಡುಕಬೇಕಾಗುತ್ತೆ ಎಲ್ಲಿದ್ರೆ ಸೇಫ್ ಆಗಿರ್ತೀವಿ ಅಂತ. ಯಾಕಂದ್ರೆ ಯಾವ ಸುರಕ್ಷಿತ ಪ್ರದೇಶಗಳು ಅಂತ ಅನ್ಕೊಂಡಿತ್ತಲ್ಲ ಪಾಕಿಸ್ತಾನ, ಆ ಸುರಕ್ಷಿತ ಪ್ರದೇಶಗಳನ್ನ ಈಗ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್. ಮೊನ್ನೆ ರಾತ್ರಿ ಪಾಕ್ನಿಂದ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನೇರವಾಗಿ ಅದೇ ರಾಜಧಾನಿ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಭಾರತೀಯ ಸೇನೆ ನುಗ್ಗಿತ್ತು. ಕೂಗಳತೆಯ ದೂರದಲ್ಲಿ ಪಾಕಿಸ್ತಾನದ ಪ್ರಧಾನಿ ಬಂಕರ್ನಲ್ಲಿ ಅಡಗಿ ಕುಳಿತಿದ್ರು ಅನ್ನುವಂತಹ ವಿಚಾರ. ಜಸ್ಟ್ ಮಿಸ್ ಆಗಿದ್ದಾರೆ ಅಷ್ಟೇ ಅಲ್ಲಿನ ಪ್ರಧಾನಿ. ಆ ಕೂಗಳತೆ ದೂರನೂ ಕೂಡ ಭಾರತೀಯ ಸೇನೆ ತಲುಪಿ ಬಿಟ್ಟಿದ್ರೆ, ಆ ಬಂಕರ್ ಏನಾದ್ರೂ ಸಮಸ್ಯೆ ಆಗಿಬಿಟ್ಟಿದ್ರೆ ಪ್ರಧಾನಿ ಕತೆ ಏನು? ಅಂಥ ಆತಂಕವನ್ನ ಪಾಕಿಸ್ತಾನ ಈ ಕ್ಷಣಕ್ಕೂ ಕೂಡ ಎದುರಿಸ್ತಾ ಇದೆ. ಆದರೂ ಕೂಡ ಸದ್ಯದ ಮಟ್ಟಿಗೆ ಡ್ರೋನ್ಗಳನ್ನ ಇಟ್ಕೊಂಡು ನಿರಂತರವಾಗಿ ದಾಳಿಗೆ ಪ್ರಯತ್ನಗಳಾಗ್ತಾ ಇದೆಯಂತ. ಪ್ರಮುಖವಾಗಿ ಪಾಕಿಸ್ತಾನದ ಟಾರ್ಗೆಟ್ ನಮ್ಮ ದೇಶದ ಸ್ಥಾವರಗಳೆಲ್ಲ, ಮುಖ್ಯ ಪ್ರದೇಶಗಳೆಲ್ಲ ಬದಲಾಗಿ ಚಿಕ್ಕ ಪುಟ್ಟ ಸ್ಥಳ, ಅದರಲ್ಲಿ ಪ್ರಮುಖವಾಗಿ ನಾಗರಿಕರು ವಾಸ ಮಾಡ್ತಾ ಇರುವಂತಹ ನೆಲ, ಶಾಲಾ ಕಾಲೇಜು, ಮತ್ತೊಂದು ಕಡೆ ದೇವಸ್ಥಾನ, ಇಂಥದನ್ನ ಟಾರ್ಗೆಟ್ ಮಾಡಿಕೊಂಡು ಭಯ ಸೃಷ್ಟಿ ಮಾಡುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ಅದು ಎಲ್ಲವೂ ಕೂಡ ಆರಂಭಿಕ ಹಂತದಲ್ಲೇ ಭಾರತೀಯ ಸೇನೆ ಹೊಡೆದು ಹಾಕುವ ಮೂಲಕ, ಅದರಲ್ಲಿ ಯಶಸ್ವಿ ಆಗುವ ಮೂಲಕ ಒಂದು ತಕ್ಕ ಉತ್ತರ, ತಕ್ಕ ಸಂದೇಶವನ್ನ ಅಂತೂ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದೆ. ಎರಡು ದೃಶ್ಯ ನಾವು ಗಮನಿಸ್ತಾ ಇರೋದು. ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಅದರ ವಾಯು ನೆಲೆ ಧ್ವಂಸವಾಗಿರುವಂತಹ ದೃಶ್ಯ ಹೆಂಗಿದೆ ನೋಡಿ. ಭಾರತೀಯರ ಮಟ್ಟಿಗೆ ಮೋಸ್ಟ್ಲಿ ದೀಪಾವಳಿ ಈಗಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಪಾಕಿಸ್ತಾನದಲ್ಲಿ ಹೆಂಗ್ ಆಚರಣೆ ಮಾಡ್ತಿದೀವಿ ಅಂತ ಅಂದ್ರೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ತೀವಲ್ಲ ದೀಪಾವಳಿ ಹಬ್ಬ, ಈಗ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋ ಮೂಲಕ, ಅಲ್ಲಿನ ಪ್ರಮುಖ ನಗರಗಳ ಮೇಲೆ ಅಟ್ಯಾಕ್ ಮಾಡೋ ಮೂಲಕ, ಮಿಸೈಲ್ಗಳಿಂದ ದಾಳಿ ಮಾಡೋ ಮೂಲಕ ಈಗಲೇ ದೀಪಾವಳಿಯ ದೃಶ್ಯಗಳನ್ನ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ ನಾವು.